ಅದೇ ಇಲ್ಲ, ಏನಿಲ್ಲ, 24 ಗಂಟೆ ಅದೇ ಗುಂಗಲ್ಲಿ ಇರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಸ್ಪೆಷಲಿ ಮೀಡಿಯಾ, ಸೋಷಿಯಲ್ ಮೀಡಿಯಲ್ಲಿ ಇರುವಂಥ ಸಿನಿಮಾ ಫೋರಮ್ಸ್ ಆಗ್ಬೋದು, ಟ್ರಾಲ್ ಪೇಜಸ್ ಆಗ್ಬೋದು, ಆಡಿಯನ್ಸ್ ಆಗ್ಬೋದು, ಎಲ್ಲರೂ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದೀರ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಅಷ್ಟು ಕಷ್ಟಪಟ್ವಿ ಅಂತೆಲ್ಲ ಶೂಟ್ ಮಾಡಬೇಕಾದ್ರೆ ಒಂದು ಸೈಡ್ ಹೇಳಿದ್ರೆ ಆ ಸಿನಿಮಾನ ರೀಚ್ ಮಾಡೋದಕ್ಕೆ ಅವನಾಗಲೇ ಹೇಳ್ದಂಗೆ ಡೆಫಿನೆಟ್ಲಿ ಅದಕ್ಕೆ ಮೀಡಿಯಾನೇ ಕಾರಣ ಆಗುತ್ತೆ. ಅದ್ಭುತವಾಗಿ, ತುಂಬ ಪಾಸಿಟಿವ್ ಆಗಿ ಫಸ್ಟಿಂದ ಮುಹೂರ್ತದ ದಿನದಿಂದ ಇವತ್ತಿನವರೆಗೂ ನಮ್ಮನ್ನು ಜನರು ರೀಚ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಿದ್ದೀರ. ಸೊ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಇಶ್ಯೂ ಆದಾಗ ಒಂದಷ್ಟು ಸುದೀಪ್ ಸರ್ ಹೆಸರು ರಕ್ಷಿತ್ ಆವಾಗಲೇ ಹೇಳ್ದ, ಅದೇ ರೀತಿಯಲ್ಲಿ ಸುಮಾರಷ್ಟು ಜನ ಫೋನ್ ಮಾಡಿ ಧೈರ್ಯ ತುಂಬಿದವರಿದ್ದಾರೆ, ಅವರೆಲ್ಲರಿಗೂ ಥ್ಯಾಂಕ್ಸ್. ಸಿನಿಮಾ ಅನ್ನೋದು ಸುಮ್ಮನೆ ಒಂದು ಸ್ಟೇ ತಂದ್ಬಿಡ್ಬೋದು, ಬಟ್ ಅದನ್ನು ವೆಕೇಟ್ ಮಾಡಿಸೋದಕ್ಕೂ ಇನ್ನೊಂದು ಮಿಕ್ಕಿದ್ದ ಪ್ರೊಸೀಜರ್ಸ್ಗಳಿಗೆ ಅದರದ್ದೇ ಆದಂಥ ಕೋರ್ಟ್ದು ಒಂದು ಟೈಮ್ ಅಂತಿರುತ್ತೆ. ಸೊ ದ್ಯಾಟ್ ನಮಗೆ ಹೇ ಹೋ ಆರ್ ಯು ಹಾಡನ್ನ ಸ್ಕ್ರೀನಲ್ಲಿ ತರೋದಕ್ಕೆ ಲೇಟ್ ಆಗೋಯ್ತು. ಬಟ್ ಒಂದು UFO ಪ್ಲೇ ಆಗ್ತಿದೆ ಅನ್ಸುತ್ತೆ ಈಗ ಅಲ್ವಾ, UFO ಪ್ಲೇ ಆಗ್ತಿದೆ. ಇನ್ನು 2 ಕ್ಯೂಬ್ ಮತ್ತು ಸ್ಕ್ರಾಬಲ್ ಇನ್ನೇನು ನಾಳೆ ಒಳಗಡೆ ಎಲ್ಲ ಪ್ಲೇ ಆಗ್ಬೋದು. ಸಿನಿಮಾ ಸಕ್ಸಸ್ ಆಗಿದೆ. ಅದೇ ವೆಂಕಟೇಶ್ವರ ಹೇಳ್ತಾರೆ ಟಿಕೆಟ್ ಸಿಗಲಿಲ್ಲ ಅಂತ. ನಿನ್ನೆ ನಮ್ಮನೆಯವ್ರನ್ನ ಕರ್ಕೊಂಡು ಹೋಗೋಣ, ನನಗೂ ಟಿಕೆಟ್ ಸಿಗಲಿಲ್ಲ. ಹೀಗೆಲ್ಲ ಇದು ಮಾಡುತ್ತೆ ಅನ್ನೋದೆಲ್ಲ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಹೋಗಲ್ಲ ನಾವು. ಒಂದು ಸಬ್ಜೆಕ್ಟು ಅದು ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಒಂದು ನಮ್ಗೊಂದು ಟೆಂಪ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ, ಸಿನಿಮಾ ಮಾಡೋಣ ಅಂತ. ಸೊ ಅದು ಬಂದಾಗ ಸಿನಿಮಾ ಮಾಡೋಕ್ಕೆ ಶುರು ಮಾಡ್ತೀವಿ ಅಷ್ಟೇ. ಮಾಡಾದ್ಮೇಲೆ ಜನರು ಬಿಟ್ಟರು, ದುಡ್ಡು ಜಾಸ್ತಿ ಬಂದರೆ ಪ್ರೊಡ್ಯೂಸರ್ಗೆ ಹೋಗುತ್ತೆ. ಇಲ್ಲ, ಖುಷಿ ಆಗ್ತಿದೆ. ಅಂದರೆ ಯಾವತ್ತು ಹೇಳ್ತಾ ಇರ್ತೀನಿ, ನನ್ನ ಎಕ್ಸ್ಪೆಕ್ಟೇಷನ್ಸ್ ಎಕ್ಸೈಟ್ಮೆಂಟ್ ಎರಡೂ ಇರಲ್ಲ ಅಂತ. ಈ ರೇಂಜಿಗೆ ಆಗ್ತಿರೋದಕ್ಕೆ ಗ್ರೇಟ್ ಆಗೋಲ್ಲ ನಾನು. ಈ ಬೇರೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾನೂ ಇಲ್ಲ. ಮಾಡೋ ಸಿನಿಮಾ ಜನರಿಗೆ ರೀಚ್ ಆಗಬೇಕು ಆ್ಯಂಡ್ ಅವ್ರಿಗೆ ಖುಷಿ ಆಗ್ಬೇಕು ಅಷ್ಟೇ. ಸೊ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಸಟ್ಲು ಖುಷಿ ಇದೆ ಅಷ್ಟೇ. ಕಿರಿಕ್ ಪಾರ್ಟಿ ಬೇರೆ ಲ್ಯಾಂಗ್ವೇಜ್ಗೆ ಏನಾದರೂ ಬರ್ತಾ ಇದೆ. ಒಂದಷ್ಟೆಲ್ಲ ನಮ್ಮ ನಿರ್ಮಾಪಕರು ಮತ್ತು ನಟರು ಮತ್ತು ಬರಹಗಾರರು ಸೇರಿ ರಕ್ಷಿತ್ ಶೆಟ್ಟಿ ಅವರಿಗೆ ಒಂದಷ್ಟು ಕಾಲ್ಸ್ಗಳು ಬಂದಿದೆ ರೀಮೇಕ್ ರೈಟ್ಸ್ಗಳ ಬಗ್ಗೆ. ಡಿಸ್ಕಷನ್ಸ್ ನಡೀತಾ ಇದೆ, ಯಾವುದೋ ಅಫಿಷಿಯಲ್ ಇದಾಗಿಲ್ಲ. ಅದಾದಮೇಲೆ ಅನೌನ್ಸ್ ಮಾಡ್ತೀವಿ. ಏನು ನೀವೇ ಡೈರೆಕ್ಟ್ ಮಾಡ್ತೀರಾ ಅಥವಾ ಹೇಗೆ ಅವರೇ ಆ್ಯಕ್ಟ್ ಮಾಡ್ತಾರಾ, ಬೇರೆ ಯಾರು ಗೊತ್ತಿಲ್ಲ ಇನ್ನು. ಅಂದರೆ ಬೇರೆ ಭಾಷೆ ಹೇಳ್ತಾ ಇದ್ದೀರಾ? ಗೊತ್ತಿಲ್ಲ ಸದ್ಯಕ್ಕಂತೂ ಇಲ್ಲೇ ಮಾಡೋದು ಲೈನಪ್ಪಲ್ಲಿದೆ ಒಂದಷ್ಟು. ಸೊ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಷ್ಟು ಅನ್ನೋದು ತಲೆಯಲ್ಲಿ. ಓಕೆ, ಎಷ್ಟು ಕಲೆಕ್ಷನ್ ಮಾಡಿದೆ? ಪ್ರೊಡ್ಯೂಸರ್ ಕೇಳಬೇಕಲ್ಲ ನೀವು. ಪರವಾಗಿಲ್ಲ, ಇಲ್ಲ ಅದು ಪ್ರೊಡ್ಯೂಸರ್ ಬಾಯಲ್ಲೇ ಬರಬೇಕು, ಆವಾಗಲೇ ಇದಾಗೋದು. ಒಂದು ನನಗೆ ಸಿನಿಮಾ ಇಷ್ಟು ರೀಚ್ ಆಗೋದಕ್ಕೆ ಇಡೀ ನನ್ನ ಟೀಮ್, ಇಡೀ ಕಿರಿಕ್ ಪಾರ್ಟಿ ಟೆಕ್ನಿಷಿಯನ್ ಟೀಮ್ಸ್ ಆಗ್ಬೋದು, ಎಲ್ಲ ಪ್ರತಿಯೊಬ್ಬರೂ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ಪಾಸಿಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಆ ವೈಬ್ರೇಷನ್ ಇವತ್ತು ಮೋಸ್ಟ್ಲಿ ಇಷ್ಟು ಚೆನ್ನಾಗಿ ರೀಚ್ ಆಗೋ ಕಾರಣ ಆಯ್ತು ಅನಿಸುತ್ತೆ. ಆಮೇಲೆ ಮಾಡಿರೋ ಸಿನಿಮಾನ ರೀಚ್ ಮಾಡೋದಕ್ಕೆ ಮಾಧ್ಯಮಗಳಾಗ್ಬೋದು, ಪತ್ರಿಕೆ ಆಗ್ಬೋದು, ಫೇಸ್ಬುಕ್ಕಲ್ಲಿರೋರು, ಒಂದಷ್ಟು ಟ್ರಾಲ್ ಪೇಜಸ್ಸು, ಆಮೇಲೆ ಒಂದಷ್ಟು ಸಿನಿಮಾ ಫೋರಮ್ಗಳು, ಎಲ್ಲರೂ ಆಡಿಯನ್ಸು ಅವರೇ ವಾಲಂಟಿಯರ್ ಆಗಿ ಸಿನಿಮಾನ ಪ್ರಮೋಟ್ ಮಾಡಿರೋದು. ಸೊ ಎಲ್ರಿಗೂ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಇನ್ನೊಂದು ನಾನು ಅಬ್ಸರ್ವ್ ಮಾಡ್ತಿದ್ದಂಗೆ ಭಾಳ ಬೇಜಾರಿನ ವಿಷಯ ಏನಂತಂದರೆ, ಸುಮಾರು ಜನ ಕೆಲವು ಸೀನ್ಗಳನ್ನು ಇದು ಥಿಯೇಟ್ರಲ್ಲಿ ರೆಕಾರ್ಡ್ ಮಾಡಿಕೊಂಡು ಅದನ್ನು ಯೂಟ್ಯೂಬಲ್ಲಿ ಹಾಕೋದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಜನರಿಗೆ ಎಲ್ಲೋ ದೂರದಲ್ಲೋ 4 ತಲೆ ಮಧ್ಯದಲ್ಲಿ ಕಾಣಿಸೋ ಸ್ಕ್ರೀನು ಅದು ಇಂಟ್ರೆಸ್ಟಿಂಗ್ ಅನಿಸಲ್ಲ. ಆದ್ರೂ ಅಂಥವ್ರಿಗೆ ಬುದ್ಧಿ ಬರಲ್ಲ. ಸೊ ಇದು ಪೈರಸಿ ಅನ್ನೋದು ಸ್ಪೆಷಲಿ ಇವಾಗ ಯಾವ ಸಿನಿಮಾಗೂ ನಾನು ಇತ್ತೀಚಿನ ದಿನಗಳಲ್ಲಿ ಸಿನಿಮಾನೇ ಎಷ್ಟೋ ದಿವಸ ಆದಮೇಲೆ ಅಪ್ಲೋಡ್ ಆಗಿ ನೋಡಿದ್ದೀನಿ. ಡ್ರಿಕ್ಕಿನೇ ಆಗಿತ್ತು. ಇಡೀ ಸಿನಿಮಾ ಒಂದು 20-25 ಲಕ್ಷ ಜನ ನೋಡಿದ್ರು ಅದನ್ನ ಯೂಟ್ಯೂಬಲ್ಲಿ. ಬಟ್ ಇದು ಕ್ಲಿಪ್ಪಿಂಗ್ಸ್ ಥರ ನಿಮಗೆ ಮೇನ್ ಸೀನ್ಗಳನ್ನು ಒಂದಷ್ಟು ಶೂಟ್ ಮಾಡಿ ಯೂಟ್ಯೂಬ್ಗೆ ಹಾಕೋದು. ಸೊ ಅದನ್ನು ಬ್ಲಾಕ್ ಮಾಡ್ತೀವಿ, ರಿಪೋರ್ಟ್ ಮಾಡ್ತೀವಿ, ಅದನ್ನು ವೀಡಿಯೋ ತೆಗಿತೀವಿ ನಾವು. ಬಟ್ ಅದೇ ಕೆಲಸ ಆಗೋಗಿದೆ ಸುಮಾರಷ್ಟು ಜನ. ಸೊ ಇದಕ್ಕೆ ಹೇಗೆ ಆ್ಯಕ್ಷನ್ ತೊಗೊಳ್ಬೇಕಂತ ಒಂದಷ್ಟು ಕನ್ಸರ್ಟ್ಗಳು ಇದಕ್ಕೆ ಏನಂತ ಮಾಡಬೇಕಾಗತ್ತೆ ಅಂತ ನನ್ನ ಅಭಿಪ್ರಾಯ. ಕನ್ನಡ ಸಿನಿಮಾ ಸ್ಟಾಪ್ ಪೈರಸಿ ಅಂತ ಬರೀ ಹ್ಯಾಶ್ಟ್ಯಾಗ್ ಹಾಕೊಳ್ಳೋದಾಗಿದೆ ಅಷ್ಟೇ. ಜನರದ್ದು ರೆಸ್ಪಾನ್ಸಿಬಿಲಿಟಿ. ಈ ಮೂಲಕ ನಾನು ಕೇಳ್ಕೊಳ್ಳೋದು ಏನಂತಂದರೆ, ಥಿಯೇಟ್ರಲ್ಲಿರುವಂಥ ಆಡಿಯನ್ಸು ನಾವು ಕೋಟಿಗಟ್ಟಲೆ ಸುರಿದು ಒಂದು 100-200 ಜನ ವರ್ಷಗಟ್ಟಲೆ ಹಾರ್ಡ್ ವರ್ಕ್ ಮಾಡಿ ಈ ಒಂದು ಸಿನಿಮಾ ಮಾಡೋದು, ಆ ಸಿನಿಮಾನ ಒಂದು ಕಾಪಿ ರೆಡಿ ಆದಮೇಲೆ ಜನರಿಗೆ ತೊಗೊಂಬಂದು ನಿಮ್ಮ ಮುಂದೆ ನಿಲ್ಲಿಸೋದೇ ದೊಡ್ಡ ವಿಷಯ. ನಿಮ್ಗೆ ಅದು ಇಷ್ಟ ಆಗಬೇಕು. ಸೊ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಅಷ್ಟೆಲ್ಲ ಆದಾಗ ನಿಮ್ಮ ಕಣ್ಮುಂದೆ ಇಂಥದ್ದು ಏನಾದರೂ ನಡೆದ್ರೆ, ನಾನು ಈ ಮೂಲಕ ನಿಮ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ,
ಸೊ ಯಾರೇ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋದು ಇಂಥದ್ದು ನೋಡಿದ್ರೆ ಸೊ ದಯವಿಟ್ಟು ಅದನ್ನು ತಡೀರಿ. ಸೊ ಅದ್ರ ಬಗ್ಗೆ ಏನು ಲೀಗಲ್ ಆ್ಯಕ್ಷನ್ ತೊಗೋಬೇಕು ಅದನ್ನು ನಾವು ತೊಗೋತೀವಿ. ಈ ಮೂಲಕ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನೀವೇನಾದರೂ ಅಂತ ವಿರುದ್ಧ ಕ್ರಮ ತೊಗೊಂಡಿದ್ದೀರಾ ಅಥವಾ ಏನಾದರೂ? ಅಂದರೆ ಇವಾಗ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದ್ರೆ ಇಮಿಡಿಯೇಟ್ ನಾವು ನಮ್ಮ ಚಾನಲಿಂದ ನಾವು ಅದನ್ನು ರಿಪೋರ್ಟ್ ಮಾಡಿದ್ರೆ ಕೂಡಲೇ ಡಿಲೀಟ್ ಆಗುತ್ತೆ, ಹೋಗುತ್ತೆ. ಬಟ್ ಅದೇ ಕೆಲಸ ಹೋಗಿದೆ. ಅಂದರೆ ಅದನ್ನೊಂದಷ್ಟು ಜನ ನೋಡಿಬಿಡ್ತಾರೆ, 100-200 ಜನನೂ ಒಂದಷ್ಟು ಜನ ನೋಡಿಬಿಡ್ತಾರೆ ಅದನ್ನು. ಸೊ ಒಂದು ರೀತಿ ಅದು ಪ್ರಮೋಷನ್ ಆಗ್ಬೋದು, ಗೊತ್ತಿಲ್ಲ. ನಮ್ಗೆ ಆ ಚೀಪ್ ಪಬ್ಲಿಸಿಟಿ ಬೇಕಾಗಿಲ್ಲ. ಪಾಸಿಟಿವ್ ಅವತ್ತಿಂದ ಇವತ್ತರೆಗೂ ಏನೂ ಗಿಮಿಕ್ ಮಾಡಿದೆ ನೆಟ್ಟಿಗೆ ಸಿನಿಮಾ ಮಾಡಿಕೊಂಡು ಅದನ್ನು ಜನರಿಗೆ ತೋರಿಸ್ಕೊಂಡು ಬಂದಿದ್ದೀವಿ ಅಷ್ಟೇ. ಸೊ ಅದನ್ನು ರಿಪೋರ್ಟ್ ಮಾಡ್ತೀವಿ, ವಿಡಿಯೋ ತೆಗಿತಾರೆ, ಅಷ್ಟು ಆಗ್ತಾಯಿದೆ ಅಷ್ಟೇ. ಬಟ್ ಆದ್ರೂ ದಿನಕ್ಕೆ ಒಂದಷ್ಟು ಅಪ್ಲೋಡ್ ಆಗ್ತಾನೆ ಇರುತ್ತೆ, ತೆಗಿತಾನೆ ಇರ್ತೀವಿ, ಹಿಂಗೆ ಆಗ್ತದೆ. ಓಕೆ, ನಿಮ್ಮ ಮತ್ತು ರಕ್ಷಿತ್ ಕಾಂಬಿನೇಷನಲ್ಲಿ ರಿಕ್ಕಿ ಆಯಿತು, ನೆಕ್ಸ್ಟು ಇವಾಗ ನಾನೊಂದು ಮಕ್ಕಳು ಸಿನಿಮಾ ಮಾಡ್ತಾಯಿದ್ದೀನಿ. ಅದಾಗಿದ್ದೆ ನಿರೂಪ್ ಜೊತೆ ಒಂದು ಸಿನಿಮಾ ಇದೆ. ಸೊ ಅವನು ಅವಾಗ ತಗ್ಸು ಶುರು ಮಾಡ್ತಾನೆ. ತಗ್ಸಲ್ಲಿ ಮತ್ತೆ ಪುನಃ ಒಟ್ಟು ವರ್ಕ್ ಮಾಡ್ತೀವಿ. ಕಾಂಬಿನೇಷನ್ ಅಂತಂದರೆ ಮೋಸ್ಟ್ಲಿ 17 ಫುಲ್ ಇಬ್ಬರು ಬ್ಯುಸಿ ಇದ್ದೀವಿ. ಮೋಸ್ಟ್ಲಿ 18ಗೆ ಮತ್ತೆ ಶುರು ಮಾಡ್ತೀವಿ. ಯಾಕಂದರೆ ಲಾಸ್ಟ್ ಒಂದು ಅಂದ್ಕೊಂಡಿದ್ವಿ ಕಿರಿಕ್ ಪಾರ್ಟಿ ಬದಲು ನಾವು ಅವನೇ ಶ್ರೀಮನ್ನಾರಾಯಣ ಅಂತ ಒಂದು ಸಿನಿಮಾ ಮಾಡ್ಬೇಕಂತ ಹೋಗ್ತೀವಿ. ಅದನ್ನು ಟೇಕ್ ಆಫ್ ಮಾಡ್ತೀವಿ ಮೋಸ್ಟ್ಲಿ. ಇನ್ನು ಯಾವುದೂ ಇದಾಗಿಲ್ಲ. ಈಗ ಸುಮ್ಮನೆ ಕಲೆಕ್ಷನ್ ಇಷ್ಟ ಆಯಿತು, ಹೌಸ್ಫುಲ್ ಆಯಿತಾ, ಅಲ್ಲಿ ಜನ ಏನು ಅಂತಿದ್ದಾರೆ. ಸೊ ಎಲ್ಲ ಯಾವುದಾದ್ರು ಪಿಕ್ಚರ್ ಕಂಪೇರ್ ಮಾಡ್ಕೊಂಡು ಕೂತಿದ್ದಾರೆ. ಸೊ ಯಾರಿಗೆ ಎಷ್ಟೇ ಮಾಡಿದ್ರು ನಿಮ್ಗೆ ಒಂದು ಸೆಕ್ಟರ್ ಇರುತ್ತೆ ಆ್ಯಂಡ್ ಅವ್ರಿಗೆ ಅದೇ ಕೆಲಸ. ಅಂದರೆ ಇದು ಅಲ್ಲಿ ಬಂತು, ಇದು ಇಲ್ಲಿ ಬಂತು ಅಂತ. ನಾವೊಂದು ಸಿನಿಮಾಲಿ ಒಂದು ಲವ್ ಸೀನ್ ತೋರಿಸಿದ್ರೆ ಇಂಡಿಯನ್ ಸಿನಿಮಾಲಿ ಬಂದಿರೋ 99.99% ಸಿನಿಮಾಗಳು ಲವ್ ಸಬ್ಜೆಕ್ಟೇ. ಸೊ ಹಂಗಾದ್ರೆ ಅದು ಅಷ್ಟು ಸಿನಿಮಾದು ಕಾಪಿ ಅಂತ ಹೇಳೋಕ್ಕಾಗಲ್ಲ. ಸೊ ಅಷ್ಟೇ, ಇಂಥದ್ದನ್ನೆಲ್ಲ ನೋಡ್ಕೊಂಡು ಕೂತಿದ್ದೀವಿ ಅಷ್ಟೇ. ಓಕೆ, ನಿಮ್ಮ ಮತ್ತೆ ನಿರೂಪ್ ಸಿನಿಮಾ ಯಾವಾಗ ಸ್ಟಾರ್ಟ್ ಆಗುತ್ತೆ? ಅದು ಮಕ್ಕಳು ಸಿನಿಮಾ ಮುಗಿದಿದ್ದೇನೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಮೋಸ್ಟ್ಲಿ ಏಪ್ರಿಲಲ್ಲಿ ಶುರು ಮಾಡ್ತೀವಿ, ಮಾರ್ಚ್ ಎಂಡ್ ಆರ್ ಏಪ್ರಿಲ್. ಜನರನ್ನು ಖುಷಿಪಡಿಸಬೇಕು, ಜನರನ್ನು ಎಂಟರ್ಟೈನ್ ಮಾಡಬೇಕು ಅನ್ನೋ ಒಂದು ಆಸೆಯಲ್ಲೇ ಸ್ಕ್ರಿಪ್ಟ್ ಬರೆದಿರೋದು ನಾವು. ವಿಚ್ ಇಸ್ ವೈ ನಾನು 6 ವರ್ಷ ಹಿಂದೆ ಬರೆದಿರೋಂಥ ಸ್ಕ್ರಿಪ್ಟ್ನ ಒಂದು 7 ಜನರದ್ದು ತಂಡ ಕೂತು ಆಲ್ಮೋಸ್ಟ್ 3 ತಿಂಗಳ ಕಾಲ ಅದರ ಬಗ್ಗೆ ನಾವು ಎವ್ರಿ ಡೇ ಬೆಳಿಗ್ಗೆ ಸಂಜೆವರೆಗೂ ಅದನ್ನು ಡಿಸ್ಕಸ್ ಮಾಡಿ ಕಂಪ್ಲೀಟ್ ಪ್ರತಿಯೊಂದು ಸೀನಲ್ಲೂ ಜನ ನಗಬೇಕು ಅನ್ನೋ ಒಂದು ಆಸೆಯಲ್ಲಿ ಮಾಡಿರೋದು. ಆಮೇಲೆ ಕತೆ ಅನ್ನೋದು ನಾನು ತುಂಬ ಮುಂಚೆ ಬರೆದಿರೋಂಥ ಕತೆ. ಸೊ ನಮ್ಮದು ಉದ್ದೇಶನೇ ಅದೇ ಇತ್ತು. ಈ ಸಿನಿಮಾ ರಿಲೀಸ್ ನಾವು ಸಿನಿಮಾ ಫಸ್ಟ್ ಕಾಪಿ ಎಲ್ಲ ನೋಡಿದಾಗ, ಪ್ರತಿ ಹಂತದಲ್ಲೂ ನೋಡ್ಕೊಂಡು ಬಂದಾಗ ಈ ಸಿನಿಮಾ ಒಂದು ಒಳ್ಳೆಯ ಹೆಸರು ಮಾಡುತ್ತೆ ಅನ್ನೋದು ಗೊತ್ತಿತ್ತು ನನಗೆ. ಆದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಬಂದಾಗ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಕಲೆಕ್ಷನ್ ಮಾಡುತ್ತೆ ಅನ್ನೋದು ಗೊತ್ತಿತ್ತು. ಎಲ್ಲೋ ಒಂದು ಕಡೆ ಆಸೆ ಇತ್ತು, ಏನಂತಂದರೆ ಎಲ್ಲ ರೆಕಾರ್ಡ್ಗಳನ್ನು ಬೀಟ್ ಮಾಡಬೇಕು, ಈ ಥರದೆಲ್ಲ ಆಸೆ ಇತ್ತು. ಬಟ್ ಇದಾಗುತ್ತಾ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ. ಯಾಕಂದರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೂ ನಾವು ಒಂದು ಆಸೆ ಇಟ್ಕೊಂಡೇ ಮಾಡ್ತೀವಿ. ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ, ಈ ಸಲ ಎಲ್ಲ ರೆಕಾರ್ಡ್ ಬೀಟ್ ಮಾಡೋದು ಚೆನ್ನಾಗಿರುತ್ತೆ ಅಂತ. ಬಟ್ ಪ್ರತಿ ಸಲ ಆಗೇ ಇಲ್ಲ ಅದು ಯಾವತ್ತು. ಸೊ ಈ ಸಲನೂ ಆಸೆ ಇತ್ತು. ಆಮೇಲೆ ಪ್ರತಿ ಸಲ ಆಗದೆ ಇರೋದ್ರಿಂದ ಒಂದು ಭಯನೂ ಇತ್ತು, ಆಗ್ದೂ ಇರ್ಬೋದು, ಹೇಳೋಕ್ಕಾಗಲ್ಲ ಅಂತ. ಬಟ್ ಇವಾಗ ಸಿನಿಮಾ ಕಲೆಕ್ಷನ್ಸ್ ನೋಡ್ತಾ ಇದ್ದರೆ ನಾವು ಅದು ಭಾಳ ಲಿಮಿಟೆಡ್ ರಿಲೀಸ್ ಮಾಡಿದ್ದೀವಿ. ಅಷ್ಟರಲ್ಲೇ ಫಸ್ಟ್ 4 ಡೇಸಲ್ಲಿ ವಿ ಹ್ಯಾವ್ ಕ್ರಾಸ್ 6 crores. ಐ ಥಿಂಕ್ ಇದಕ್ಕಿಂತ ಜಾಸ್ತಿ ನಾವು ಕೇಳೋಕ್ಕಾಗಲ್ಲ ಅಷ್ಟು. ಬಟ್ 2ನೇ ವಾರ ಅಲ್ಲ, 3ನೇ ವಾರ ಮೋಸ್ಟ್ಲಿ ಸಂಕ್ರಾಂತಿಗೆ ನಾವು ಆಲ್ಮೋಸ್ಟ್ ಕರ್ನಾಟಕಾದ್ಯಂತ ಎಲ್ಲ ಕಡೆಯೂ ಇನ್ನೂ ಒಂದು 200ರಿಂದ 250 ಥಿಯೇಟರ್ಸ್ನ ರೀಚ್ ಮಾಡೋಣ. ಯಾಕಂದರೆ ವರ್ಡ್ ಆಫ್ ಮೌತ್ ಚೆನ್ನಾಗಿ ಹರಡಿರುತ್ತೆ. ಅಷ್ಟೊತ್ತಿಗೆ ಜನ ಥಿಯೇಟ್ರ್ ಬರೋ ಒಂದು ಇದರಲ್ಲಿರ್ತಾರೆ. ಆವಾಗ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಪೂರ್ತಿ ತಂಡ ಬಹಳ ಖುಷಿಯಾಗಿದ್ದೀವಿ ನಾವು. ನೋಡೋಣ, ಇವಾಗ ಈ ಖುಷಿ ಮಾತ್ರ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ನಾವು ಹಂಚ್ಕೋತೀವಿ. ಓಕೆ, ನೀವು ಉಡುಪಿಯಲ್ಲಿ ನೋಡಿದಂಥ ಘಟನೆಗಳು ಉಳಿದವರು ಕಂಡಂತೆ. ಸೊ ಕಿರಿಕ್ ಪಾರ್ಟಿಗೆ ಏನು ಸ್ಫೂರ್ತಿ? ಅಂದರೆ ನೀವು ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್. ಕಿರಿಕ್ ಪಾರ್ಟಿಲಿ ನನ್ನ ಇಂಜಿನಿಯರಿಂಗ್ ಲೈಫೇ ಸ್ಫೂರ್ತಿ. ಅದಕ್ಕೆ ನಾನು ಬರೆದಿರೋಂಥ ಮೊದಲನೇ ಸ್ಕ್ರಿಪ್ಟ್. ನಾನು ಇಂಜಿನಿಯರಿಂಗ್ ಮುಗಿದು ಹೊರಗೆ ಬಂದ ಕೂಡಲೇ ನೀವು ಇಂಜಿನಿಯರಿಂಗ್ ಸಬ್ಜೆಕ್ಟ್ ಅಂತ ಹೇಳಿದಾಗ ನಿಮಗೆ ಕಥೆಕ್ಕಿಂತ ಜಾಸ್ತಿ ಇನ್ಸಿಡೆಂಟ್ಸೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಇಂಜಿನಿಯರಿಂಗ್ ಲೈಫಲ್ಲಿ ನಿಮ್ಮ ಲೈಫಲ್ಲಿ ಕತೆ ಅಂತ ಆಗಲ್ಲ, 4 ವರ್ಷದಲ್ಲಿ ಇನ್ಸಿಡೆಂಟ್ಸ್ ಆಗ್ತಾ ಹೋಗುತ್ತೆ. ಆ ಇನ್ಸಿಡೆಂಟ್, ಈ ಇನ್ಸಿಡೆಂಟ್ ಅಂತ. ಸೊ ಇಟ್ ಈಸ್ ಎಪಿಸೋಡಿಕ್. ನಮ್ಮ ಸಿನಿಮಾನ ಎಪಿಸೋಡಿಕ್ ಆಗಿ ಇಟ್ಟಿದ್ದೀವಿ ನಾವು. ದೊಡ್ಡ ಕತೆ, ಒಂದು ಅದ್ಭುತವಾಗಿರೋಂಥ ಕತೆ ಹೇಳ್ತೀವಿ ಅನ್ನೋದು ನಾವು ಯಾವತ್ತೂ ಹೊರಟೇ ಇಲ್ಲ. ಎಪಿಸೋಡಿಕ್ ಆಗಿಟ್ಟು ಅಷ್ಟರಲ್ಲಿ ನಾವು ಎಷ್ಟು ಕತೆ ಹೇಳ್ಬೋದು ಅನ್ನೋದು ಪ್ಲ್ಯಾನ್ ಮಾಡಿಕೊಂಡು ಎಂಟರ್ಟೈನಿಂಗ್ ವಾಸ್ ದ ಮೇನ್ ಫ್ಯಾಕ್ಟರ್. ಆ್ಯಂಡ್ ಅಟ್ ಒನ್ ಪಾಯಿಂಟ್ ಒಂದು ಸ್ವಲ್ಪ ಇಮೋಷನಲ್ ಆಗಲೇಬೇಕು. ಒಂದು ಸಿನಿಮಾ ಒಂದು ಹಂತದಲ್ಲಿ ಒಂದು ಇಮೋಷನಲ್ ಆಗಿ ತಿರ್ಗಿ ವಾಪಸ್ ಎಂಟರ್ಟೈನಿಂಗ್ ಮಾಡಿದ್ರೇ ಅದ್ಭುತವಾಗಿ ಮೂಡ್ ಬರ್ತದೆ. ಸೊ ಅದೇ ಒಂದು ನಿಟ್ಟಲ್ಲಿ ನಾವು ಸಿನಿಮಾ ಮಾಡಿದ್ದೇವೆ. ಓಕೆ, ಇದು ಹಾಡಿನ ಬಗ್ಗೆ ಹೇಗುವಾರು ಹಾಡಿನ ಬಗ್ಗೆ ಈಗ ಅದು ನೆಕ್ಸ್ಟ್ ಪ್ಲೇ ಆಗೋದ್ರ ಬಗ್ಗೆ ಅದು ಇವಾಗ ಕೋರ್ಟಿಂದೆಲ್ಲ ಆರ್ಡರ್ ಬಂದಿದೆ ನನಗೆ, ಇನ್ನು ಪ್ಲೇ ಮಾಡ್ಬೋದು ಅಂತ. 10 lakhs ನಾವು ಡೆಪಾಸಿಟ್ ಇಟ್ಟಿದ್ದೀವಿ ಕೋರ್ಟಲ್ಲಿ. ಏನಂತಂದರೆ ನಾಳೆ, ಯಾಕಂದರೆ ಈ ಇದರದ್ದು ರಿಸಲ್ಟ್ ಇನ್ನೂ ಬಂದಿಲ್ಲ, ಜಡ್ಜ್ಮೆಂಟ್ ಇನ್ನೂ ಬಂದಿಲ್ಲ. ಸೊ ಆ ಜಡ್ಜ್ಮೆಂಟ್ ಬರೋವರೆಗೂ ಸೇಫ್ಟಿಗೆ 10 lakhs ಕೋರ್ಟಲ್ಲಿ ಇಡಕ್ಕೆ ಹೇಳಿದರೆ ಅದನ್ನು ಇಟ್ಟು ನಾವು ಜನರಿಗೆ ಮೋಸ ಆಗಬಾರ್ದು. ನಾವು
ಕಷ್ಟಪಟ್ಟು ಸಾಂಗ್ ಮಾಡಿದ್ವಿ. ಆ ಸಾಂಗ್ ಜನರಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅದನ್ನು ಇವಾಗ ಸದ್ಯಕ್ಕೆ ಏನೋ ಎಲ್ಲ ಸಿನಿಮಾ ಥಿಯೇಟ್ರಲ್ಲಿ ನೀವು ನೋಡೋ ಥರ ಆಗುತ್ತೆ. ಐ ಥಿಂಕ್ ಈ ಗುರುವಾರದಿಂದ ಎಲ್ಲ ಥಿಯೇಟರ್ಸಲ್ಲೂ ಪ್ಲೇ ಆಗೋಕ್ಕೆ ಶುರು ಆಗುತ್ತೆ. ಆಮೇಲೆ ಐ ಥಿಂಕ್ 7th ಕೋರ್ಟಲ್ಲಿ ಒಂದು ಹಿಯರಿಂಗ್ ಇದೆ, ಅಲ್ಲಿ ಹೋಗಿ ನಮ್ಮ ಕೇಸ್ನ ಪ್ರೆಸೆಂಟ್ ಮಾಡ್ತೀವಿ. ನಾವು ಯಾವುದೇ ರೀತಿಯಲ್ಲಿ ಮ್ಯೂಸಿಕ್ ಕಾಪಿರೈಟ್ ಪ್ರಕಾರ ಯಾವುದೇ ರೂಲ್ಸ್ನ ನಾವು ಬ್ರೀಚ್ ಮಾಡಿಲ್ಲ ಅನ್ನೋದೊಂದು ನಮಗನ್ಸುತ್ತೆ. ಅದನ್ನು ನಾವು ಪ್ರೆಸೆಂಟ್ ಮಾಡೇ ಮಾಡ್ತೀವಿ. ಆಮೇಲೆ ಕೋರ್ಟ್ ಏನು ಆದೇಶ ಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿ ಮುಂದುವರಿತೀವಿ. ಕಲೆಕ್ಷನ್ಸ್ ನಾನು ಹೇಳಿದ್ನಲ್ಲ, ಅದೇ ಫಸ್ಟ್ 4 ಡೇಸಲ್ಲಿ ವಿ ಹ್ಯಾವ್ ಕ್ರಾಸ್ 6 crores. ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ನನ್ನ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ದಿಸ್ ಇಸ್ ದ ಬೆಸ್ಟ್ ಕಲೆಕ್ಷನ್ ಯೆಟ್. ಸಿಂಪಲ್ ಆದಷ್ಟು ಟೈಮಲ್ಲಿ ಒಂದು ಈ ಥರದೊಂದು ವೇವ್ ಕ್ರಿಯೇಟ್ ಆಗಿದ್ದು ನೋಡಿದ್ದೆ ನನ್ನ ಸಿನಿಮಾಗಳಂತ ಬಂದಾಗ. ಅದರ ನಂತರ ಅದಕ್ಕಿಂತ ದೊಡ್ಡ ವೇವ್ ಇವಾಗ ಕ್ರಿಯೇಟ್ ಆಗಿದೆ. ಜನ ಥಿಯೇಟರ್ಸ್ ಹೊರಗಡೆ ಬಂದು ಟಿಕೆಟ್ ಸಿಗದಿದ್ದಾಗ ನಮ್ಗೆ ಟಿಕೆಟ್ಸ್ ಬೇಕು ಅಂತ ನಾರೇ ಹೇಳ್ತಾರೆ. ಸೊ ಇದೆಲ್ಲ ತುಂಬ ಖುಷಿ ಕೊಡುತ್ತೆ. ಜನರು ತೋರಿಸ್ತಿರುವಂತಹ ಪ್ರೀತಿ ಇದೆಯಲ್ಲ, ಒಳ್ಳೆ ಸಿನಿಮಾ ಮಾಡಿದಾಗ ಅವ್ರಿಗೆ ಇಷ್ಟ ಆಗುವಂಥ ಸಿನಿಮಾ ಮಾಡಿದಾಗ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥ ರೀತಿ ಇದೆಯಲ್ಲ, ನೋಡಿದಾಗ ತುಂಬ ಖುಷಿ ಆಗುತ್ತೆ. ನಿರೀಕ್ಷೆ ಹುಟ್ಟಿಸಿತ್ತು, ಕಿಕ್ ಕೊಡುತ್ತೆ, ಮಜಾ ಕೊಡುತ್ತೆ ಅನ್ನೋ ಥರ. ಸೊ ಈಗ ಅದು ಪ್ರೂವ್ ಆಗಿದೆ. ಸೊ ಹೇಗೆ ಅನ್ನಿಸ್ತಾ ಇದೆ, ನಿಮ್ಮ ಒಂದು ಖುಷಿನ ಹಂಚ್ಕೊಳ್ಳಿ. ಆ್ಯಕ್ಚುಲಿ ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ ನಂದೇನೂ ರಿವೀಲ್ ಆಗಿರಲಿಲ್ಲ. ಸೊ ನಂಗೆ ಅವಾಗ ರೆಸ್ಪಾನ್ಸ್ ಜನದಿಂದ ಏನು ರೆಸ್ಪಾನ್ಸ್ ಬರ್ತಿರ್ಲಿಲ್ಲ. ಸೊ ಬಟ್ ನಾವು ಎಲ್ಲರೂ ಮೂವಿ ನೋಡಿದ್ದಾರೆ. ಮೂವಿ ನೋಡಾದ್ಮೇಲೆ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೌಸ್ಫುಲ್ ಹೋಗ್ತಿದೆ ಕಿರಿಕ್ ಪಾರ್ಟಿ ಇವಾಗವರೆಗೂ. ಸೊ ತುಂಬ 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 ಖುಷಿ ಆಗ್ತಿದೆ, ಯಾಕಂದರೆ ಫಸ್ಟ್ ನಂದು ಡೆಬ್ಯೂ ಮೂವಿನೇ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅಂದರೆ ಸುಮ್ಮನೆ ಅಲ್ಲ. ಸೊ ತುಂಬ ತುಂಬ ಖುಷಿ ಆಗ್ತಿದೆ. ಓಕೆ, ನೆಕ್ಸ್ಟ್ ಯಾವುದು ಸಿನಿಮಾ ಆಫರ್ ಬಂದಿದೆಯಾ? ಏನು ಮಾಡ್ತಾ ಇಲ್ಲ ಇನ್ನು ಸದ್ಯಕ್ಕೆ. ಏನಾದರೂ ಬಂದರೆ ಹೇಳ್ತೀನಿ. ಓಕೆ, ವೆಯ್ಟ್ ಮಾಡ್ತಾ ಇದ್ದೀರಾ? ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ತಾ ಇದ್ದೀರಾ? ಏನು? ನೋ, ಐ ಆಮ್ ನಾನು ವೇಟ್ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಒಂದು ತೆಲುಗು ಮೂವಿ ಬಂದಿದೆ, ಬಟ್ ಸೆಕೆಂಡ್ ಮೂವಿನೇ ಜಂಪ್ ಆಗೋದು ಬೇಡ. ಐ ಥಾಟ್ ಐ ವಿಲ್ ಹಾಂ. ಸೊ ಈಗಲೇ ಬೇರೆ ಭಾಷೆ ನಟಿಯಾಗೋ ಏನೂ ಯೋಚನೆ ಇಲ್ಲ. ಕನ್ನಡನ ಬೆಳೆಸಿ, ಕನ್ನಡನ ಇಂಪ್ರೂವ್ ಮಾಡಿ, ಕನ್ನಡಲ್ಲೇ ದೊಡ್ಡ ಆ್ಯಕ್ಟ್ರೆಸ್ ಆಗಬೇಕು ಅಂತ ಇದ್ದೀನಿ. ಸೊ ಲೆಟ್ಸ್ ಸಿ, ಕನ್ನಡ ಮೂವಿಗೆ ಕಾಯ್ತಾ ಇದ್ದೀನಿ. ಸೊ ಯಾವ್ದಾದ್ರು ಮೂವಿ ಆಫರ್ ಬಂದರೆ ಅಲ್ಲಾಟಿ. ಓಕೆ, ಎಜುಕೇಷನ್ ಕಂಪ್ಲೀಟ್ ಮಾಡ್ತೀರಾ, ಸ್ಟಾಪ್ ಮಾಡ್ತೀರಾ? ಎಜುಕೇಷನ್ ಬಿಟ್ಟಾಯಿತು. ಐ ಆಲ್ರೆಡಿ ಡ್ರಾಪ್ಡ್ ಔಟ್. ಫಸ್ಟ್ ಇಯರ್ BA ಮಾಡ್ತಿದ್ದೆ, ಇವಾಗ ಬಿಟ್ಟಿದ್ದೀನಿ. 1 year ಬ್ರೇಕ್ ತೊಗೊಳ್ಳೋಣ ಅಂತಿದ್ದೀನಿ. ಐ ಆಮ್ ಥಿಂಕಿಂಗ್ ಆಫ್ ಕಂಟಿನ್ಯೂಯಿಂಗ್ ನೆಕ್ಸ್ಟ್ ಇಯರ್. ನೋಡಿ, ಜೊತೆಗೆ ಡ್ಯಾನ್ಸ್ ಕ್ಲಾಸ್ ಅಲ್ಲ, ಡಾನ್ಸ್ ನಾನು ಎಜುಕೇಷನ್ ಬಿಟ್ಟಿದ್ದೆ ಸೊ ದ್ಯಾಟ್ ಐ ಕ್ಯಾನ್ ಗಿವ್ ಟೈಮ್ ಟು ಡಾನ್ಸ್. ಯಾಕಂದರೆ ನಾನು ಒಂದೇ ಎಲ್ಲ ಕೆಲಸ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಆ್ಯಕ್ಟಿಂಗ್ ಜೊತೆ ಇನ್ನೊಂದು ಏನಾದರೂ ಮಾಡ್ಬೋದು. ಸೊ ಐ ಚೂಸ್ ಡಾನ್ಸ್ ಓವರ್ ಸ್ಟಡೀಸ್ ಅಂತ ಹೇಳ್ಬೋದು. ಅಲ್ಲ, ನೀವು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ನೋಡಿದಾದ್ಮೇಲೆ ಸಾನ್ವಿ ಥರ ಆ್ಯಕ್ಟ್ ಮಾಡಿ ಅಂದರೆ ಮಾಡ್ತೀನಿ. ಹೇಗೆ ಅನಿಸ್ತಾ ಇದೆ ಸಕ್ಸಸ್ ಜರ್ನಿ? ತುಂಬ ಖುಷಿ ಆಗ್ತಾ ಇದೆ. ಆಬ್ವಿಯಸ್ಲಿ ಹೊಸ ಫೇಸಸ್ಗಳಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ ಆಗ್ತಾ ಇದೆ. ರಕ್ಷಿತ್ ಅವ್ರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ಹೊಸ ಫೇಸಸ್ ಸೆಲೆಕ್ಟ್ ಮಾಡಿ ಅವ್ರಿಗೆ ಚಾನ್ಸ್ ಕೊಟ್ಟು ಈ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ ಯಾರೂ ನೆನೆಸ್ಕೊಂಡಿರಲಿಲ್ಲ, ಬಟ್ ಸಿಗ್ತಾ ಇದೆ. ತುಂಬ ಖುಷಿ ಆಗ್ತದೆ. ಒಂದು ಡೆಬ್ಯೂ ಸಿನಿಮಾಗೆ ಒಳ್ಳೆ ಇಂಪ್ರೆಷನ್. ಸೊ ಈಗ ಕಿರಿಕ್ ಪಾರ್ಟಿ ಎಲ್ಲ ಕಡೆ ಸಕ್ಸಸ್ ಆಗಿದೆ. ಸೊ ನಿಮಗೆ ಏನು ಫೀಡ್ಬ್ಯಾಕ್ ಬಂತು? ಸೊ ಏನು ಅನ್ನಿಸ್ತು? ಫೀಡ್ಬ್ಯಾಕ್ ಏನಂದರೆ, ನನ್ನ ತಂದೆ ಏನು ಹೇಳಿದ್ರು ಅಂದರೆ, ಕಿರಿಕ್ ಪಾರ್ಟಿ ರಿಲೀಸ್ ಆಗೋಕ್ಕಿಂತ ಮುಂಚೆ ನಿಜವಾಗ್ಲೂ ನೀನು ಸಿನಿಮಾ ಮಾಡ್ತೀಯಾ, ಇಷ್ಟ ಇದೆ ಅಂತ ಕೇಳ್ತಾ ಇದ್ರು. ಆದರೆ ಈಗ ಇಲ್ಲಮ್ಮ, ನೀನು ಇದಕ್ಕೆ ಬಿಟ್ಟು ನೀನು ಇದರಲ್ಲಿ ಇರು ಡ್ಯಾಡಿ ಅಂತ ಫೀಡ್ಬ್ಯಾಕ್ ಬರ್ತಾ ಇದೆ. ಅಂದರೆ ಜನರಿಂದ ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದ್ದೀರ ಮ್ಯಾಮ್, ನಿಮಗೆ ಬರೀ ಲುಕ್ಸ್ ಅಂತ ನೆನೆಸ್ಕೊಂಡಿದ್ವಿ, ಇಲ್ಲ ನಿಮಗೆ ಆ್ಯಕ್ಟ್ ಮಾಡ್ಬೋದು ಅದು ಇದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ವಾಯ್ಸಿಗೆ ಸ್ವಲ್ಪ ರಿವ್ಯೂ ಸಿಗ್ತಾ ಇದೆ, ಖುಷಿ ಆಗ್ತಾ ಇದೆ ಜನರಿಗೆ. ಸೊ ನನ್ನ ವಾಯ್ಸ್ ಖುಷಿ ಆಗ್ತಾ ಇದೆ, ಸೊ ನನಗೂ ಖುಷಿ ಆಗ್ತಾ ಇದೆ. ಈ ಸಿನಿಮಾ ನೀವೇ ಡಬ್? ಹೌದು. ಮತ್ತೆ ಇನ್ನಿಂದ ಕಂಟಿನ್ಯೂ ಮಾಡ್ತೀರಾ? ಮುಂದೆ ಆಬ್ವಿಯಸ್ಲಿ ನನ್ನ ಮೂವೀಸ್ಗೆ ನಾನೇ ಡಬ್ ಮಾಡಬೇಕು ಅಂತ ಆಸೆ ಇದೆ. ಸರಿ, ಹಾಗೆ ನೆಕ್ಸ್ಟ್ ಸಿನಿಮಾ ದರ್ಶನ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳೋದು, ವೇಟ್ ಮಾಡ್ತಾ ಇದ್ದೀನಿ ನನ್ನ ಸೆಕೆಂಡ್ ಮೂವಿಗೆ. ತುಂಬ ಖುಷಿ ಆಗ್ತಾ ಇದೆ. ದೊಡ್ಡ ಸ್ಟಾರ್ ಜೊತೆ ಮಾಡ್ತಾ ಇದ್ದೀನಿ. ಪಾತ್ರ ಬಂದು ಸಾನ್ವಿಗಿಂತ ತುಂಬ ಆಪೋಸಿಟ್ ಆಗಿದೆ. ಸೊ ಜನರು ಅದು ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನೋಡೋಣ, ಟ್ರೈ ಮಾಡೋಣ. ಥ್ಯಾಂಕ್ ಯು.